ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಪ್ರೆಗೋ ಪಾತ್ವೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗು ಮತ್ತು ಆ್ಯಕ್ಚುಲ್ ಪೀರಿಯಡ್ ಬ್ಲೀಡಿಂಗ್ ವ್ಯತ್ಯಾಸ ಹೇಳ್ತಿದ್ದೀನಿ. ಸೊ ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ಬ್ರೌನ್ ಕಲರ್ ನಿಮಗೆ ಬ್ಲಡ್ ಬರುತ್ತೆ, ಮತ್ತು ಇಲ್ಲಾಂದರೆ ಲೈಟ್ ಪಿಂಕ್ ಕಲರ್ ಬ್ಲಡ್ ಬರುತ್ತೆ. ಸೊ ಅದೇ ರೀತಿ ಪೀರಿಯಡಲ್ಲಿ ನಿಮಗೆ ಬ್ರೌನ್ ಟು ರೆಡ್ ಕಲರ್ ಫ್ಲೋ ಬರುತ್ತೆ. ಮತ್ತು ಸೆಕೆಂಡ್ ಒನ್ ಏನಂದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ಬರೀ ಸ್ಪಾಟಿಂಗ್ ಮಾತ್ರ ಇರುತ್ತೆ. ಬಟ್ ಪೀರಿಯಡಲ್ಲಿ ಏನಾಗುತ್ತೆ ಅಂದರೆ ಫ್ಲೋ ಇರುತ್ತೆ. ನಿಮಗೆ ಒಂದು ಸತಿ ಬ್ರೌನ್ ಕಲರ್ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಅದು 4 to 5 days ನಿಮಗೆ ಬ್ಲೀಡಿಂಗ್ ಆಗ್ತಿರುತ್ತೆ. ಅದರಲ್ಲಿ ಫ್ಲೋ ಜಾಸ್ತಿ ಇರುತ್ತೆ ಪೀರಿಯಡಲ್ಲಿ. ಬಟ್ ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ಫ್ಲೋ ಇರಲ್ಲ, ಬರೀ ಸ್ಪಾಟಿಂಗ್ ಮಾತ್ರ ಇರುತ್ತೆ. ಮತ್ತು ಈ ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ಬರೀ 1 to 3 days ಮಾತ್ರ ನಿಮಗೆ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ. ಈ ಪಿಕ್ಕಲ್ಲಿ ತೋರಿಸಿರೋ ಥರ ನಿಮಗೆ ಲೈಟ್ ಪಿಂಕು ಆರ್ ಬ್ರೌನಿಷ್ ಕಲರ್ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಅನಿಸ್ಕೊಳ್ಳುತ್ತೆ. ಮತ್ತು ಪೀರಿಯಡಲ್ಲಿ ನಿಮಗೆ ಫ್ಲೋ ಇರುತ್ತೆ ಜಾಸ್ತಿ. ಮತ್ತು ಈ ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ವೆರಿ ಲೈಟ್ ಕ್ರ್ಯಾಂಪ್ ಇರುತ್ತೆ. ನಿಮಗೆ ಹೊಟ್ಟೆ ನೋವು ಸ್ವಲ್ಪ ಅಂದರೆ ಸ್ವಲ್ಪ ಮೈಲ್ಡಾಗಿರುತ್ತೆ. ಬಟ್ ಪೀರಿಯಡ್ ಕ್ರ್ಯಾಂಪ್ಸ್ ಅಂದರೆ ಈ ಪೀರಿಯಡಲ್ಲಿ ಜಾಸ್ತಿ ನಿಮಗೆ ಸಿವಿಯರ್ ಆಗಿ ಸ್ವಲ್ಪ ವೇರಿಯಬಲ್ ಕ್ರ್ಯಾಂಪ್ಸ್ ಇರುತ್ತೆ. ಎವ್ರಿ ಟೈಮ್ ನಿಮಗೆ ಹೊಟ್ಟೆ ನೋವು ಬರ್ತಿರುತ್ತೆ ಪೀರಿಯಡ್ಸ್ ಆದವಾಗ, ಅದು ನಿಮಗೆ ಗೊತ್ತಾಗುತ್ತೆ. ಲೈಟ್ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ನಿಮಗೆ ಲೈಟಾಗಿ ಕ್ರ್ಯಾಂಪ್ಸ್ ಇರುತ್ತೆ, ಜಾಸ್ತಿ ಏನು ಪೀರಿಯಡ್ ಕ್ರ್ಯಾಂಪ್ಸ್ ಥರ ಇರಲ್ಲ. ನೆಕ್ಸ್ಟ್ ಏನಂದರೆ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ಕ್ಲಾಟಿಂಗ್ಸ್ ಇರಲ್ಲ. ಕ್ಲಾಟಿಂಗ್ಸ್ ಅಂದರೆ ಈ ಬ್ಲಡ್ದು ಸ್ವಲ್ಪ ಗಟ್ಟಿ ಗಟ್ಟಿ ಥರ ಬರುತ್ತಲ್ಲ, ಆ ಥರ ಇರಲ್ಲ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ. ಜಸ್ಟ್ ವಾಟರಿ ಟೈಪ್ ಪಿಂಕ್ ಕಲರ್ ಬರುತ್ತೆ, ಇಲ್ಲಾಂದರೆ ಬ್ರೌನ್ ಕಲರ್ ಬರುತ್ತೆ. ಈ ರೀತಿಯಾಗಿ ನೀವು ಇಂಪ್ಲಾಂಟೇಷನ್ ಬ್ಲೀಡಿಂಗು ಮತ್ತು ಪೀರಿಯಡ್ಸ್ ಬ್ಲೀಡಿಂಗ್ನ ವ್ಯತ್ಯಾಸನ ತಿಳ್ಕೊಬೋದು. ಮತ್ತು ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಸಿಂಪ್ಟಮ್ಸ್ ಇದ್ದರೆ ಎಲ್ಲ ಥರನೂ ನಿಮಗೆ ಬ್ರೌನ್ ಡಿಸ್ಚಾರ್ಜು, ಆಮೇಲೆ ಬ್ರೌನ್ ಬ್ಲೀಡಿಂಗು, ಆಮೇಲೆ ಸ್ಪಾಟಿಂಗ್, ಮತ್ತು 1 to 2-3 ಡೇಸಲ್ಲಿ ನಿಮಗೆ ಸ್ಪಾಟಿಂಗ್ ಆಗ್ತಿದ್ರೆ, ಮತ್ತು ನಿಮಗೆ ಲೈಟಾಗಿ ಕ್ರ್ಯಾಂಪಿಂಗ್ ಇದ್ದರೆ, ಮತ್ತು ಕ್ಲಾಟಿಂಗ್ಸ್ ಇರಲ್ಲಲ್ಲ, ಅದು ಇಂಪ್ಲಾಂಟೇಷನ್ ಬ್ಲೀಡಿಂಗು. ಮತ್ತು ಪೀರಿಯಡಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸತಿ ನಿಮ್ಮ ಪೀರಿಯಡ್ ಡೇಟಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆದರೆ ಅದು 5 days ತನಕ ನಿಮಗೆ ಫ್ಲೋ ಇರುತ್ತೆ. ಮತ್ತು ಇದು 3 to 7 days ತನಕನೂ ಇರುತ್ತೆ. ಕೆಲವೊಬ್ಬರಿಗೆ 3 to 5 ಡೇಸಲ್ಲೇ ನಿಮಗೆ ಪೀರಿಯಡ್ಸ್ ಮುಗಿದೋಗುತ್ತೆ. ಆಮೇಲೆ ಇದರಲ್ಲಿ ಈ ಪೀರಿಯಡಲ್ಲಿ ತುಂಬ ಕ್ರ್ಯಾಂಪಿಂಗ್ಸ್, ಜಾಸ್ತಿ ನೋವು ಕಾಣಿಸ್ಕೊಳ್ಳುತ್ತೆ. ಪೀರಿಯಡಲ್ಲಿ ಕ್ಲಾಟ್ಸ್ ಇರುತ್ತೆ, ಕ್ಲಾಟ್ಸ್ ಫ್ಲೋ ಆಗ್ತಿರುತ್ತೆ. ನಿಮ್ಮ ಪೀರಿಯಡ್ ಆದವಾಗ ನಿಮಗೆ ಬ್ಲಡ್ಡಲ್ಲಿ ಬ್ಲಡ್ ಬರುತ್ತೆ, ಕ್ಲಾಟ್ಸ್ ಬ್ಲಡ್ ಬರ್ತಿರುತ್ತೆ. ಸೊ ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ಆ ಥರ ಎಲ್ಲ ಇರಲ್ಲ. ಈ ಎಲ್ಲ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಸಿಂಪ್ಟಮ್ಸು ಈ ಥರ ಇದ್ದರೆ ನೀವು ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಳ್ಳಿ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಪೀರಿಯಡ್ ಬರೋದಿದ್ದರೆ ಈ ಸಿಂಪ್ಟಮ್ ಇರುತ್ತೆ. ಸೊ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ಇಂಪ್ಲಾಂಟೇಷನ್ ಬ್ಲೀಡಿಂಗು ಮತ್ತು ಪೀರಿಯಡ್ಸ್ ವ್ಯತ್ಯಾಸ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಕೂಡ ಮಾಡಿ, ಏನೇ ಡೌಟ್ ಇದ್ರೂ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಮತ್ತು ಪೀರಿಯಡ್ ಬ್ಲಡ್ಡಲ್ಲಿ. ಸೊ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.